6.5 ಮೀಟರ್ ಸಾಕು. ಬೆನಿಫಿಟ್ ಚೆನ್ನಾಗಿದೆ. ಬಂದ್ರೆ ಇದು ಲಾಕ್ ಆಗ್ಬಿಟ್ಟಿದೆ. ಏನಂತ ಕೊಡಲ್ಲ ನಾವು ಅಂತ. ಯಾಕೆ ನೋಡ್ರಿ ಎತ್ತೈತಲ್ಲ. ಎತ್ತು ಊಟ ಮಾಡಿಲ್ವಾ? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಖುಷಿ ಗುಣ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸ್ವಲ್ಪ ಜ್ಯುವೆಲ್ರಿ ಶಾಪಿಂಗ್ ಮಾಡೋಣ ಅಂತ ಔಟ್ಸೈಡ್ ಹೋಗ್ತಾ ಇದ್ವಿ. ಅಂದರೆ ಮಕ್ಕಳಿಗೆ, ನನ್ನ ಗುಣ ಬೇಬಿ ಇದ್ದಾಳಲ್ಲ ಅವಳಿಗೆ ಮತ್ತು ನನ್ನ ದೊಡ್ಡ ಮಗಳು ಖುಷಿಗೆ ಇಬ್ರಿಗೂ ಇಯರಿಂಗ್ಸ್ ಅಂದರೆ ಬೇಬಿ ಸ್ಟಡ್ಸ್ ಬರುತ್ತಲ್ಲ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ನೋಡೋಣ ಇಷ್ಟ ಆಗುತ್ತಾ ಆಗಲ್ವಾ ಅಂತ ಅಂದ್ಬಿಟ್ಟು. ಯಾವುದಾದ್ರೂ ಇಷ್ಟ ಆಗಿ ಪರ್ಚೇಸ್ ಮಾಡಿದರೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಕಾರ್ನಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಕಾರ್ ಸ್ವಲ್ಪ ಸರ್ವಿಸಿಗೆ ಬಿಟ್ಟಿದ್ದೀವಿ. ಸರಿ ಅಂತ ಅಂದ್ಬಿಟ್ಟು ಬೈಕಲ್ಲೇ ಹೊರಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಗೈಸ್, ಹೇಳಿದ್ನಲ್ಲ ನಾವು ಬೈಕಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು, ಬಟ್ ನನಗೆ ಹೆಲ್ಮೆಟ್ ಇರಲಿಲ್ಲ. ಸೊ ಹೆಲ್ಮೆಟ್ ಆರ್ಡರ್ ಮಾಡಿದ್ವಿ. ಯಾವುದೇ ಪ್ರಾಡಕ್ಟ್ ಡೆಲಿವರಿ ಇರಲಿ, ಡೆಲಿವರಿ ಆದಮೇಲೆ ಪ್ರಾಡಕ್ಟ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಚೆಕ್ ಮಾಡಿಕೊಂಡೆ. ನಾನು ಬ್ಲ್ಯಾಕ್ ಕಲರ್ ಹೆಲ್ಮೆಟ್ ಆರ್ಡರ್ ಮಾಡಿದ್ದೆ, ಸೇಮ್ ಬಂದಿತ್ತು. ಹೊರಗಡೆ ಹೋಗೋಣ ಅಂತ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಬ್ಯಾಗ್ ರೆಡಿ ಮಾಡಿಕೊಂಡು ಹೊರಡೋಣ, ಬೈಕ್ ಹತ್ತೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದಂಗೆ ನೋಡ್ಬೋದು ಲೈಟಾಗಿ ಮಳೆ ಬರ್ತಿದೆ. ಕಾಣಿಸ್ತಿಲ್ಲ ಇಲ್ಲಿ, ಬಟ್ ಮಳೆ ಬರ್ತಾ ಇದೆ. ಬೆಂಗಳೂರು ವೆದರ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಇವತ್ತಿನ ದಿನ ಎಲ್ಲ ಮುಗ್ದೋಗುತ್ತೆ ಅಂತ, ಮಳೆ ಬಂದರೂ ಬರಲಿ ಅಂತ ಅಂದ್ಬಿಟ್ಟು ನಾವು ಬೈಕ್ನಲ್ಲಿ ಹೊರಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗಿತ್ತು ಈ ವೆದರ್ಗೆ ಮತ್ತು ಬೈಕ್ ಎಕ್ಸ್ಪೀರಿಯನ್ಸು. ಫೈನಲ್ ನಾವು ಜಾಯಲುಕಾಸ್ಗೆ ಎಂಟರ್ ಆದ್ವಿ. ಜಾಯಲುಕಾಸ್ನಲ್ಲಿ ಸರ್ಚ್ ಮಾಡೋಣ ಅಂತ ಎಂಟರ್ ಆದ್ವಿ. ಹೋಗಿದ ತಕ್ಷಣ ನೀವು ನೋಡ್ಬೋದು ಎಷ್ಟು ಕ್ರೌಡು ಅಂದರೆ ತುಂಬಾ ಕ್ರೌಡ್ ಇತ್ತು. ಇದೇನು ಜ್ಯುವೆಲ್ರಿ ಶಾಪಾ ಅಥವಾ ತರಕಾರಿ ಮಾರ್ಕೆಟಾ ಅಂತ ಅನ್ನಿಸ್ಬಿಡ್ತು. ಅಷ್ಟೊಂದು ಜನ ಇದ್ದರು ವೀಕೆಂಡ್ ಆಗಿದ್ದರಿಂದ. ಎಷ್ಟೇ ಸರ್ಚ್ ಮಾಡಿದ್ರೂ ಕೂಡ ನನಗೆ ಯಾವುದೂ ಸಹ ಇಷ್ಟ ಆಗಲಿಲ್ಲ. ಸರ್ಚ್ ಮಾಡಿ ಸುಸ್ತಾಗೋದೆ. ಫೈನಲಿ ಯಾವುದು ಇಷ್ಟ ಆಗ್ದೇ ಜಾಯಲುಕಾಸಿಂದ ನಾನು ಹೊರಗಡೆ. ಗೈಸ್, ನಮಗೆ ಜಾಯಲುಕಾಸಲ್ಲಿ ಸಿಗಲಿಲ್ಲ, ಅಂದರೆ ಜಾಸ್ತಿ ಕಲೆಕ್ಷನ್ ಸಿಗಲಿಲ್ಲ. ಸೊ ಮಲ್ಲೇಶ್ವರಮಲ್ಲಿ ಒಂದಾದ್ಮೇಲೆ ಒಂದು ಎಷ್ಟೊಂದು ಜ್ಯುವೆಲ್ರಿ ಶಾಪ್ಸ್ ಇರುತ್ತೆ, ಅದಕ್ಕೆ ನಾವು ಮಲ್ಲೇಶ್ವರಂ ಚೂಸ್ ಮಾಡಿದ್ದು. ಸೊ ಇವಾಗ ಲಲಿತಾ ಜ್ಯುವೆಲರ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಲಲಿತಾ ಜ್ಯುವೆಲರ್ಸ್ಗೆ ಹೋಗ್ತಿದ್ದೀವಿ, ಇಲ್ಲೇ ವಾಕೇಬಲ್ ಡಿಸ್ಟೆನ್ಸು. ಸೊ ನಿಮಗೆ ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮೇಡಮ್ ಅವರು ಮಲ್ಕೊಂಡ್ಬಿಟ್ಟಿದ್ರು ಬೈಕಲ್ಲಿ, ಇವಾಗ ಎದ್ರು. ಹಾಯ್ ಮಾಡು. ಈವನ್ ಲಲಿತಾ ಜ್ಯುವೆಲರ್ಸಲ್ಲೂ ನನಗೆ ಇಷ್ಟ ಆಗೋ ಥರ ಕಲೆಕ್ಷನ್ ಸಿಗಲಿಲ್ಲ. ಫೈನಲ್ ನಾವು ಶೋರೂಮ್ಗೆ ಬಂದರೆ ಇದು ಲಾಕ್ ಆಗಿಬಿಟ್ಟಿದೆ. ಲಾಕ್ ಆಗಿಲ್ಲ ಅನ್ಸುತ್ತೆ, ಓಪನ್ ಮಾಡಿದ್ದಾರೆ, ಬಟ್ ಇದು ಏನು ಓಪನ್ ಆಗ್ತಾ ಇಲ್ಲ. ಜ್ಯುವೆಲ್ರಿ ಅಂತೂ ಯಾವುದೂ ಇಷ್ಟ ಆಗಲಿಲ್ಲ. ಅಟ್ಲೀಸ್ಟ್ ಒಂದು ಮ್ಯಾಟ್ರೆಸ್ ಬೇಕಿತ್ತು. ಸೊ ಪೆಪ್ ಸ್ಟೋರಿಗೆ ಬಂದ್ವಿ, ಅದು ಸಹ ಲಾಕ್ ಆಗಿಬಿಟ್ಟಿತ್ತು. ಕಾಲ್ ಮಾಡಿ ಕರೆಸಿ ಓಪನ್ ಮಾಡಿಸಿದ್ವಿ. ಅಟ್ಲೀಸ್ಟ್ ಇದಾದ್ರೂ ಸಿಗಲಿ ಅಂತ ಕೇಳಿಕೊಂಡೆ. ಮಾಡು ಖುಷಿ. ಇಷ್ಟ ಆಯ್ತಾ ನಿಮಗೆ ಬೆಡ್ಡು? ಈ ಬೆಡ್ ಇಷ್ಟ ಆಯ್ತಾ? ಯಾವ ಬೆಡ್ಡು ತಗೊಂಡೋಗೋಣ ಇದನ್ನ ಮನೆಗೆ? ಅದು ಅವತ್ತೇ ಏನಂತ ಕೊಡಲ್ಲ ನಾವು ಅಂತ. ಯಾಕೆ? ಅದು ಇಲ್ಲೇ ಬಲಿಕತ್ತಾರಂತೆ, ಅದು ನಾಳೆ ಕೊಡ್ತಾರಂತೆ. ದುಡ್ಡು ಕೊಟ್ರೆ ಕೊಡ್ತಾರೆ, ಅದು ಜಾಸ್ತಿ ದುಡ್ಡು ನಾಳೆ ಇರುತ್ತೆ. ಈಗ ತಗೊಂಡೋಗೋದು ಬೇಡವಾ ಮನೆಗೆ? ಅದು ನಾಳೆ ಕೊಡ್ತಾರಮ್ಮ. ಅದು ನಾಳೆ ಕೊಡ್ತಾರಂತೆ. ಫೈನಲ್ ಆಗಿ ಮ್ಯಾಟ್ರೆಸ್ ಬುಕ್ ಆಯಿತು, ಅಂದರೆ ಆರ್ಡರ್ ಕೊಟ್ವಿ. ಅದು 1 ವೀಕ್ ಆದರೂ ಬೇಕು ಮನೆಗೆ ಕಳಿಸ್ಲಿಕ್ಕೆ ಅಂತ ಅಂದರು. ನಾನಿಲ್ಲಿ ಪಾಪು ಜೊತೆ ಆಟ ಆಡಿಸ್ಕೊಂಡು ಸುಮ್ಮನೆ ಸೈಡಲ್ಲಿ ಕೂತ್ಕೊಂಡಿದ್ದೆ. ಇವಳಂತೂ ಫುಲ್ಲು ಸುತ್ತಾಡಿ ಸುಸ್ತಾಗಿದ್ದಕ್ಕೆ ಸ್ಟೋರ್ ಬಂದಿದ ತಕ್ಷಣ ಮಲ್ಕೊಂಡ್ಬಿಟ್ಲು. ಹಾಗೆ ಸ್ವಲ್ಪ ಬೌನ್ಸ್ ಆಗ್ತಿತ್ತು ಬೆಡ್ಡು ಅಂತ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು ಕೊಂಡ್ಕೊಂಡು. ಹೊಡಿತಾರೆ ಅಂಗಡಿಯವರು. ಕುತ್ಕೊಂಡ್ಬಿಟ್ಲು. ಖುಷಿ, ನಿಮ್ಗೆ ಇಷ್ಟ ಆಯ್ತಾ ಈ ಬೆಡ್ಡು? ತಗೊಂಡೋಗೋಣ ಮನೆಗೆ? ಎತ್ಕೋ ಊಟ ಮಾಡಿಲ್ವಾ? ಫೈನಲಿ ಬಿಲ್ಲಿಂಗ್ ಆಗಿದೆ, ಬಿಲ್ಲಿಂಗ್ ಮಾಡಿಸೋಣ. ಪೆಪ್ ಶೋರೂಮಿಂದ ಹೊರಗಡೆ ಬಂದು ನಾವು ಮಲಬಾರ್ ಗೋಲ್ಡನ್ ಡೈಮಂಡ್ಸಲ್ಲಿ ನಾನು ಸರ್ಚ್ ಮಾಡಿದೆ. ಫೈನಲಿ ನನಗೆ ಇಲ್ಲಿ ಇಷ್ಟ ಆಗುವಂಥ ಕಲೆಕ್ಷನ್ಸ್ ಸಿಕ್ತು. ಬಿಲ್ಲಿಂಗ್ ಸಹ ಆಯಿತು.
ಫೈನಲಿ ಐ ಆಮ್ ಹ್ಯಾಪಿ. ಬಂದಿದ್ದನ್ನ ಎರಡೂ ಸಹ ಕೆಲಸ ಮ್ಯಾಟ್ರಸ್ಸು ಹಾಗೆಯೇ ನನ್ನ ಜ್ಯುವೆಲ್ರಿ ಇಯರಿಂಗ್ಸು ಸಹ ಸಿಕ್ತು. ಹಾಂ ಓಕೆ ಸರ್. ಫೈನಲ್ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಲ್ಲಿ ನನಗೆ ಇಷ್ಟ ಆದಂಥ ಇಯರಿಂಗ್ಸ್ ಸಿಕ್ತು. ನೆಕ್ಸ್ಟು ಹಾಗೆಯೇ ಮಂತ್ರಿ ಮಾಲ್ಗೆ ಹೋಗಿ ಖುಷಿನ ಆಟ ಆಡಿಸ್ತಿದ್ವಿ. ಹಾಗೆ ಸುಮ್ಮನೆ ಕಾರ್ನಲ್ಲಿ ರೌಂಡ್ ಹಾಕಬೇಕು ಅಂತ ಅಂದು ರೌಂಡ್ ಹಾಕಿ ಆಟ ಆಡಿಸ್ಕೊಂಡು ಹಾಗೆ ಈವ್ನಿಂಗ್ ಆಯಿತು. ಎಸ್ ಗೈಸ್, ಫೈನಲಿ ಮನೆಗೆ ಬಂದ್ವಿ. ಅವರು ಬರ್ತಾನೆ ಹಾಗೆ ನಿದ್ದೆ ಮಾಡಿಬಿಟ್ರು. ಪಾಪಚ್ಚಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು ಅವಳು. ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈ ಕಡೆಯಿಂದ ಹೋದಾಗ ಫುಲ್ಲು ಜೋಶಲ್ಲಿ ಸ್ಟಾರ್ಟಿಂಗ್ ವೀಡಿಯೋಸ್ ನೋಡಿದ್ರೆ ಫುಲ್ಲು ಜೋಶಾಗಿ ಹೋದೆ. ಬರೋಷ್ಟ್ರಲ್ಲಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಬಿಕಾಸ್ ಬೆಂಗಳೂರು ಟ್ರಾಫಿಕ್ಕು, ಸುಮ್ಮನೆ ಮನೇಲಿ ಇದ್ದಿದ್ರೆ ಆಗ್ತಿತ್ತು ಅನ್ನಿಸ್ಬಿಡ್ತು. ಎಸ್ ಗೈಸ್, ಫೈನಲಿ ನನಗೆ ಮಲಬಾರ್ನಲ್ಲಿ ಒಳ್ಳೆ ಕಲೆಕ್ಷನ್ ಸಿಕ್ತು. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ. ಟೋಟಲಾಗಿ 2 ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ವಿ. ಇನ್ನೊಂದು ಹೇಳಬೇಕು, ಮೇಯ್ನು ಇಯರಿಂಗ್ಸ್ ಕೊಡಿಸಿದ್ದು ಯಾರು ಅಂತ ಅಂದರೆ ನನ್ನ ಆಂಟಿ ಲೀಲಾ ಅಂತ ಅಂದ್ಬಿಟ್ಟು. ಲವ್ ಯು ಆಂಟಿ, ಲವ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದಿಸ್ ಇಯರಿಂಗ್ಸ್. ನಿಮಗೆ ಈ 2ರಲ್ಲಿ ಯಾವುದಾದ್ರು ಇಯರಿಂಗ್ಸ್ ಇಷ್ಟ ಆದರೆ ಅದು ಯಾವುದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡ್ಬೋದು ನೀವು ಇಲ್ಲಿ ಫೋಕಸ್ ಆಗ್ತಾ ಇಲ್ಲ. ಫೋಕಸ್ ಆಗ್ತಿಲ್ಲ ಗೈಸ್. ನಾನು ಮಾರ್ನಿಂಗ್ ತೋರಿಸ್ತೀನಿ, ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ. ಅದೊಂದು, ಹಾಗೆ ಇದೊಂದು. ಇದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ. ಗೊತ್ತಿಲ್ಲ ಏನಕ್ಕೆ ಅಂತ ಫೋಕಸ್ಸೇ ಆಗ್ತಿಲ್ಲ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು 2 ಸಹ. ಆ್ಯಂಡ್ ಈ ಒಟ್ಟು ಪ್ರೈಸ್ ಬಂದು ನಮಗೆ ಈ 2ಕ್ಕೆ 50,000 49,000 1000 ರೂಪೀಸ್ ಕಮ್ಮಿ 50,000 ಆಗಿದೆ. ಬಿಲ್ಲು ಫೋಕಸ್ ಆಗಲ್ಲ ಬಿಡಿ ಗೈಸ್. ನಾನು ಮಾರ್ನಿಂಗ್ ತೋರಿಸ್ತೀನಿ. ಅಕಸ್ಮಾತ್ ಏನಾದರೂ ಕ್ಲಿಯರಾಗಿ ಕಾಣಿಸಿದ್ದು ನಿಮ್ಗೆ ಇವೆರಡರಲ್ಲಿ ಯಾವುದಾದ್ರೂ ಇಷ್ಟ ಆಗಿದರೆ ಯಾವುದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಖುಷಿ ಗುಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.